ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಧನುರ್ಮಾಸದ ಮುಂಚಾನೆಯ ಶುಭಾಶಯಗಳು. ಇವತ್ತು ಚಳಿ ಮತ್ತು ಗಾಳಿ ತುಂಬಾ ಜಾಸ್ತಿ ಇದೆ. 8th ಡೇ ಸಕ್ಸಸ್ಫುಲಿ 4 AM ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾಯಿತು. ಇವತ್ತು ತುಂಬ ಚಳಿ ಇತ್ತು. ಆಚೆ ಮಂಜು ಹಾಗೆ ಬೀಳ್ತಿದೆ, ಮೇಲೆ ಟಪ್ ಟಪ್ ಅಂತ ಸೌಂಡ್ ಬರ್ತಿತ್ತು. ಆ ಥರ ಶೀಟ್ ಮೇಲೆ ಸೌಂಡ್ ಬರ್ತಿದೆ ಹೊರಗಡೆ. ತುಂಬ ಗಾಳಿ ಕೂಡ ಇದೆ. ಈ ವಾತಾವರಣದಲ್ಲಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತು ಹೊರಗಡೆ ಎಲ್ಲ ಅಷ್ಟೊತ್ತಿಗೆ ರಂಗೋಲಿ ಹಾಕ್ತಿರಲ್ವ, ನಿಮಗೆ ಜ್ವರ ಬರಲ್ವಾ ಅಂತ ಕೇಳ್ತಿದ್ರು ಸ್ವಲ್ಪ ಜನ. ಆ್ಯಕ್ಚುಲಿ ನಮ್ಮ ಮೈಂಡು ಮತ್ತು ವಿಲ್ ಪವರು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಯಾವ ಜ್ವರನೂ ಬರೋದಿಲ್ಲ. ಮತ್ತು ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಧನುರ್ಮಾಸದಲ್ಲಿ ಈ ರೀತಿ ಮಾಡೋದ್ರಿಂದ ಇಮ್ಯೂನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಹೊತ್ತು ಚಳಿ ಆಗುತ್ತೆ, ಬಟ್ ಅದಾದಮೇಲೆ ನಮ್ಮ ಮೈ ಆ ಚಳಿಗೆ ಹೋಗ್ಬಿಡೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಜ್ವರ ಆಗಲಿ ಶೀತ ಆಗಲಿ ಆಗೋದಿಲ್ಲ ನಮಗೆ. ಸಂಕಲ್ಪ ಮಾಡ್ದಂಗೆ ಯಾವುದೇ ಬ್ರೇಕ್ ಇಲ್ಲದೆ ಸಕ್ಸಸ್ಫುಲಿ 8 ಡೇಸ್ ಕಂಪ್ಲೀಟ್ ಮಾಡಿದ್ದಾಯಿತು. ದೇವ್ರ ಹತ್ರ ಬೇಡ್ಕೊಳ್ತಿರೋದು ಇದೇನೆ, 9 ಡೇಸು ಕಂಪ್ಲೀಟ್ ಮಾಡಿ ಈ ವ್ರತನ ಯಾವುದೇ ಅಡಚಣೆ ಇಲ್ದರೆ ಮುಗ್ಸಂಗೆ ಮಾಡಪ್ಪ ಅಂತ. ಆಲ್ರೆಡಿ ನನಗೆ ಹಾರ್ಮೋನಲ್ ಚೇಂಜಸ್ಸು ಫೀಲ್ ಆಗ್ತಿದೆ. ಪೀರಿಯಡ್ಸ್ ಬರೋದಕ್ಕೆ ಮೊದಲು ಒಂದು ಪುಟಾಣಿ ಪಿಂಪಲ್ ಪಾಪಪ್ ಆಗುತ್ತಲ್ಲ, ಸೊ ಆಗಲೇ ನಮಗೆ ಒಂದು ಅಲರ್ಟ್ ಸಿಕ್ಬಿಡುತ್ತೆ, ಓಕೆ ನಮಗೆ ನೆಕ್ಸ್ಟು ಪೀರಿಯಡ್ಸ್ ಬರ್ತಿದೆ ಅಂತ. ಅಂದರೆ ಹೆಣ್ಮಕ್ಳಿಗೆ ಎಲ್ಲದಕ್ಕೂ ಒಂದೊಂದು ಸೂಚನೆ ಸಿಗುತ್ತಲ್ಲ, ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಬಾಡಿ ಏನು ಹೇಳುತ್ತೆ ಅನ್ನೋದನ್ನು ನಾವು ತಿಳ್ಕೊಂಬಿಟ್ರೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗೋದನ್ನು ಕಲ್ತ್ಕೊಂಡ್ಬಿಡ್ತೀವಿ. ಇನ್ನು ಸುಮಾರು ಜನ ಆಗಿನ ಕಾಲದಿಂದನೂ ಇವಾಗಿನವರೆಗೂ ಈ ರೀತಿ ಒಂದು ಫಾರ್ಮ್ಯಾಲಿಟಿನ ಮಾಡಿರ್ತೀರ ಲೈಫಲ್ಲಿ ಒಂದು ಸತಿ ಆದ್ರೂ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೂ ನಿಮ್ಮ ಮಮ್ಮಿ ಆದರೂ ಹೇಳಿ ಮಾಡಿಸಿರ್ತಾರೆ. ಅದೇನೋ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ದೇವ್ರ ಕಾರ್ಯ ಆಗಲಿ ಅಥವಾ ಹೊರಗಡೆ ಹೋಗಬೇಕಾಗಿರೋ ಅಂಥ ಟೈಮ್ ಬಂದಿರುತ್ತೆ, ಬಟ್ ಆಗ ಪೀರಿಯಡ್ಸ್ ಕೂಡ ನಿಯರ್ ಬೈ ಇದೆ ಅಂತ ಅಂದಾಗ ಅಮ್ಮ ಹೇಳಿರ್ತಾರೆ, ಒಂದು ಚೊಂಬಲ್ಲಿ ನೀರಿಟ್ಟು ಒಂದು ಕಾಯಿನ್ ತೊಗೊಂಡು ಅದನ್ನು ನಾವು ದೃಷ್ಟಿ ತೆಗೆದು ಅದರಲ್ಲಿ ಹಾಕಿ ಆಫ್ರಿಮೇಟ್ ಮಾಡ್ಕೋಬೇಕು. ಅದು ಏನು ಅಂತ ಹೇಳಿದ್ರೆ ಪೀರಿಯಡ್ಸ್ ಆಗಬಾರ್ದಪ್ಪ ಈ ಕಾರ್ಯ ಮುಗಿಯೋವರೆಗೂ ಅಂತ. ಆ ರೀತಿ ನೀವು ಎಷ್ಟು ಜನ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇದ್ರ ಹಿಂದೆ ಕೂಡ ಒಂದು ಸೈಂಟಿಫಿಕಲ್ ರೀಸನ್ ಇದೆ. ಆ್ಯಕ್ಚುಲಿ ನಾನು ಫಸ್ಟ್ ಅಂದ್ಕೊಳ್ತಿದ್ದೆ ಚೊಂಬುಗೂ ನೀರಿಗೂ ನಮ್ಮ ಬಾಡಿಯಲ್ಲಿ ಆಗೋ ಅಂಥ ಹಾರ್ಮೋನಲ್ ಚೇಂಜಸ್ಗೂ ಮೆನ್ಚುರಲ್ ಸೈಕಲ್ಗೂ ಏನಪ್ಪ ಕನೆಕ್ಷನ್ನು ಅಂತ. ಆಮೇಲೆ ನಾನು ನಿಮಗೆ ಹೇಳಿದ್ದೀನಲ್ಲ, ಎಲ್ಲ ವಿಚಾರಕ್ಕೂ ಜಾಸ್ತಿ ನಾನು ಕ್ವೆಶನ್ ಮಾಡೋದು, ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಿದ್ದೆ ಅಂತ. ಸೊ ಅದಾದಮೇಲೆ ನನಗೆ ನಿಧಾನಕ್ಕೆ ಗೊತ್ತಾಯಿತು, ಇಟ್ ಇಸ್ ಬಿಕಾಸ್ ಏನು ಅಂತ ಹೇಳಿದ್ರೆ ನಾವು ಆ ಚೊಂಬಲ್ಲಿ ದೃಷ್ಟಿ ತೆಗೆದು ಆ ಕಾಯಿನ್ನ ಹಾಕ್ತೀವಲ್ಲ, ಆಗ ನಾವು ನಂಬಿಟ್ಟಿರ್ತೀವಿ ಲಿಟ್ರಲಿ ದ್ಯಾಟ್ ನಮಗೆ ಪೀರಿಯಡ್ಸ್ ಬರೋದಿಲ್ಲ, ಏನೇ ಆದ್ರೂ ಆ ನೀರು ನಮ್ಮನ್ನು ಕಾಯುತ್ತೆ ಅಂತ. ಅಂದರೆ ನಮ್ಮ ಮೈಂಡು ಒಂದು ವಿಚಾರನ ಸ್ಟ್ರಾಂಗಾಗಿ ಥಿಂಕ್ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿರೋ ಅಂಥ ಈಚ್ ಆ್ಯಂಡ್ ಎವ್ರಿ ಸೆಲ್ ಕೂಡ ಅದ್ರ ಪ್ರಕಾರನೇ ಪ್ರಿಪೇರ್ ಆಗುತ್ತೆ. ಸೊ ಆಗ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಚೇಂಜಸ್ ಆಗೋದು ಸ್ವಲ್ಪ ಕಡಿಮೆ ಆಗಿ ಮತ್ತು ಡಿಲೇ ಆಗುತ್ತೆ ಪೀರಿಯಡ್ಸು. ನಮ್ಮ ಪೀರಿಯಡ್ಸು ಡಿಲೇ ಆಗುತ್ತೆ ಅಂತ ಆಲ್ರೆಡಿ ನಮ್ಮ ಮೈಂಡು ಪ್ರಿಪೇರ್ ಆಗಿರುತ್ತಲ್ವ, ಅದರಿಂದ ನಮ್ಮ ಬಾಡಿನೂ ಪ್ರಿಪೇರ್ ಆಗಿ ನಾವು ಅಂದ್ಕೊಂಡಂಗೆ ಪೀರಿಯಡ್ಸು 1 ದಿನ 2 ದಿನ ಹಿಂದೆ ಮುಂದೆ ಆಗುತ್ತೆ. ಮತ್ತು ಇದು ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಥಾಟ್ಸ್ ಇರುತ್ತಲ್ವ, ಆ ಡೋಪಮಿನ್ ಏನು ರಿಲೀಸ್ ಆಗುತ್ತೆ ಅದು ನಮ್ಮ ಬಾಡಿಯಲ್ಲಿರುವಂಥ ಈಚ್ ಆ್ಯಂಡ್ ಎವ್ರಿ ಸೆಲ್ನೂ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಡೆಫಿನೆಟ್ಲಿ ಈ ರೀತಿ ಪೀರಿಯಡ್ಸು ಪೋಸ್ಟ್ಪೋನ್ ಆಗೋದು ಗ್ಯಾರಂಟಿ. ಆ್ಯಕ್ಚುಲಿ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸು ಮಾರ್ಕೆಟಲ್ಲಿ ಎಷ್ಟೊಂದಿದೆ. ಇದು ಡೆಫಿನೆಟ್ಲಿ ವರ್ಕೌಟ್ ಆಗಂಗಿದ್ದಿದ್ರೆ ಅದೆಲ್ಲ ಮಾರ್ಕೆಟಿಗೆ ಬರ್ತಾನೆ ಇರಲಿಲ್ಲ. ಏನು ಅಂತ ಹೇಳಿದ್ರೆ 1 2 or 3 ಡೇಸ್ ಮಾತ್ರನೇ ಹಿಂದೆ ಮುಂದೆ ಹೋಗ್ಬೋದು ಬಿಟ್ಟರೆ, ಸೊ ಕಂಪ್ಲೀಟ್ಲಿ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗತ್ತೆ ಅನ್ನೋದಕ್ಕಾಗೋದಿಲ್ಲ. ಈ ನನ್ನ ಧನುರ್ಮಾಸದ ಸೀರೀಸಲ್ಲಿ ನೀವು ನೋಡಿ ಎಲ್ಲನೂ ಅಷ್ಟೇ ದೊಡ್ಡೋರು ಮಾಡಿರುವಂಥ ಒಂದು ಸಣ್ಣ ಪದ್ಧತಿಗಳು ನಮಗೆ ಚಿಕ್ಕ ವಯಸ್ಸಲ್ಲಿರುವಾಗ ಅದು ಸ್ವಲ್ಪ ಮೂಢನಂಬಿಕೆ ಅಥವಾ ದಡ್ಡತನ, ಅವ್ರಿಗೆ ವಿದ್ಯೆ ಇಲ್ಲ ಅದಕ್ಕೆ ಈ ರೀತಿ ಎಲ್ಲ ಹೇಳ್ತಿದ್ದಾರೆ ಅಂತ ಜಡ್ಜ್ ಮಾಡಿರ್ತೀರ ನೀವು. ಅಟ್ಲೀಸ್ಟ್ ಲೈಫಲ್ಲಿ ಒಂದು ಸತಿ ಆದರೂ ಅಂದ್ಕೊಂಡಿರ್ತೀರ. ಬಟ್ ಡೆಫಿನೆಟ್ಲಿ ನಾನು ತಿಳಿಸಿರೋ ಪ್ರಕಾರ ಎಲ್ಲದ್ರ ಹಿಂದೆನೂ ಒಂದು ಸೈಂಟಿಫಿಕಲ್ ರೀಸನ್ ಇದೆ. ಅದನ್ನೆಲ್ಲ ತುಂಬ ಬಿಡಿಸಿ ಹೇಳೋವಷ್ಟು ಬುದ್ಧಿವಂತಿಕೆ ಇಲ್ದಿರೋದ್ರಿಂದ ನಮ್ಮ ದೊಡ್ಡವರು ತುಂಬ ಸಿಂಪಲ್ಲಾಗಿ ಪದ್ಧತಿ ಅನ್ನೋದನ್ನು ಕ್ರಿಯೇಟ್ ಮಾಡಿದ್ದಾರೆ.
ಆ್ಯಕ್ಚುಲಿ ಮನೇಲಿ ನಮಗೆ ಪಾಸಿಟಿವ್ ವೈಬ್ಸು ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಒಂದು ಫ್ಯೂ ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಸಾಕು. ನಿಮಗೇನಾದರೂ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದ್ದರೆ ಈ ಧನುರ್ಮಾಸದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಮನೆಯೆಲ್ಲ ಕಂಪ್ಲೀಟ್ಲಿ ಪಾಸಿಟಿವ್ ವೈಬ್ಸು ಬರುತ್ತೆ ಮತ್ತು ಪ್ರತಿಯೊಬ್ಬರು ಮನಸ್ಸು ಕೂಡ ಹಗುರವಾಗಿರುತ್ತೆ. ಜಸ್ಟು ನಾವು ಬೆಳಗ್ಗೆ ಎದ್ದು ಬೆಳಕು ಮತ್ತು ಗಾಳಿ ಬರೋ ಅಂಥ ಕಿಟಕಿಗಳನ್ನ ಓಪನ್ ಮಾಡಿಬಿಟ್ರೆ ಆ ಸೂರ್ಯನ ಬೆಳಕು, ಆ ತಂಪಾದ ಗಾಳಿ ನಮ್ಮ ಮನೇಲಿರೋ ಅಂಥ ಎಲ್ಲ ನೆಗೆಟಿವ್ ಎನರ್ಜಿನ ಹೋಗ್ಲಾಡ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೂ ಒಂದೇನು ಅಂತ ಹೇಳಿದ್ರೆ ಕ್ಲೆನ್ಲಿನೆಸ್ಸು ತುಂಬಾ ಇಂಪಾರ್ಟೆಂಟು. ಅದು ಮೈಗಾದರೂ ಆಗಿರಲಿ, ಮನಸ್ಸಿಗಾದರೂ ಆಗಿರಲಿ ಅಥವಾ ಮನೆಗಾದರೂ ಆಗಿರಲಿ. ಎಲ್ಲಂದರೆ ಅಲ್ಲಿ ಎಲ್ಲ ವಸ್ತುಗಳು ಹೇಗಂದರೆ ಹಾಗೆ ಬಿಸಾಡಿ ಅದನ್ನು ನಾವು ಕ್ಲೀನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಬರುತ್ತೆ. ಡಿಕ್ಲಟರ್ ಮಾಡ್ತಾ ಇರಿ ಯಾವಾಗ್ಲೂ ಮನೇನ. ಏನು ಬೇಡವೋ ಆ ವಸ್ತುಗಳನ್ನ ತೆಗ್ದಾಕ್ತಾ ಇರಿ. ಇನ್ನು ಎವ್ರಿ ಡೇ ಅಥವಾ ವಾರಕ್ಕೆ ಒಂದ್ಸತಿ ಆದರೂ ನಾವು ಮನೆ ಒರೆಸ್ತೀವಲ್ಲ ನೀರು, ಅದಕ್ಕೆ ರಾಕ್ ಸಾಲ್ಟ್ ಕಲ್ಲುಪ್ಪನ್ನ ಹಾಕಿ ನಾವು ಅದರಿಂದ ಮನೆ ಒರೆಸೋದ್ರಿಂದ ಮನೆಗೆ ಬೀಳೋ ಅಂಥ ಕೆಟ್ಟ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿನ ಇದು ದೂರ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಅಮ್ಮ ಇದನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ನಾವು ಬಾಗಿಲು ಕೂಡ ಅಷ್ಟೇ ರಂಗೋಲಿ ಹಾಕೋಕ್ಕೆ ಮೊದಲು ನೀರು ಹಾಕ್ತೀವಲ್ಲ, ಅದು ಬರೀ ನೀರು ಹಾಕಿದ್ರೆ ಶುಭದ ಸಂಕೇತ ಅಲ್ಲ. ಯಾವಾಗಲೂ ಅಷ್ಟೇ ಹೊಸ್ಲಿಗೆ ನೀರು ಹಾಕೋವಾಗ ಒಂದು ಚಿಟಿಕೆ ಆದರೂ ಸರಿ ಅರಿಶಿನ ಪುಡಿನ ಬೆರೆಸಿ ಅದಾದಮೇಲೆ ನಾವು ಹೊಸ್ಲಿಗೆ ನೀರು ಹಾಕೋದ್ರಿಂದ ಅದು ನಮಗೆ ಪಾಸಿಟಿವ್ ಎನರ್ಜಿನ ತೊಗೊಂಡು ಬರುತ್ತೆ ಅಂತ ನಂಬಿಕೆ ಇದೆ. ಟರ್ಮರಿಕ್ ಅನ್ನೋದು ನಥಿಂಗ್ ಬಟ್ ಆ್ಯಂಟಿಬಯೋಟಿಕ್ ಅಲ್ವಾ. ಯಾವುದೇ ರೀತಿಯಾಗಿರುವಂಥ ಕೀಟಾಣುಗಳು ನಮ್ಮ ಮನೆ ಒಳಗಡೆ ಬರಬಾರ್ದು ಅನ್ನೋದಕ್ಕೆ ಈ ರೀತಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಕೂಡ. ಆಗಿನ ಕಾಲದಲ್ಲಿ ಸಗಣಿನ ಬಳಸ್ತಾ ಇದ್ರು ಅಲ್ವಾ ಬಾಗಿಲು ಸಾರಿಸೋದಕ್ಕೆ. ಈವನ್ ಮನೆ ಒಳಗಡೆ ಕೂಡ ಅದು ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಇನ್ಸೆಕ್ಟ್ ರಿಪೆಲೆಂಟ್ ಥರ ಅದು ವರ್ಕ್ ಆಗ್ತಿತ್ತು. ಈಗ ನಮಗೆ ಮಸ್ಕಿಟೋ ರಿಪೆಲೆಂಟ್ಸು ಮತ್ತು ಕಾಕ್ರೋಚ್ ರಿಪೆಲೆಂಟ್ಸು ಯಾವ್ಯಾವ ರೀತಿಯಾಗಿರುವಂಥ ಜೆಲ್ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ಆಗಿನ ಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಹಸು ಸಗಣಿ ಕೂಡ ಅಷ್ಟೇ ಪ್ಯೂರ್ ಆಗಿತ್ತು. ಯಾಕಂತೇಳಿದ್ರೆ ಅವರೆಲ್ಲ ತಿಂತಿದ್ದಿದ್ದು ಬರೀ ಸ್ವಚ್ಛವಾಗಿರುವಂಥ ಸಸ್ಯಗಳನ್ನ ಅಲ್ವಾ. ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ತಿನ್ನೋ ಹಸುಗಳು ಕೂಡ ಇದ್ದಾವೆ. ನಾವೆಲ್ಲ ಆಲ್ಮೋಸ್ಟ್ ನೋಡಿರ್ತೀವಿ ಜರ್ಸಿ ಹಸುಗಳು ರೋಡಲ್ಲಿ ಕಸ ಎಲ್ಲ ತಿಂತಿರೋದನ್ನು. ಹಾಲೇ ಸ್ವಚ್ಛವಾಗಿ ಬರಲ್ಲ, ಈಗ ಸಗಣಿ ಎಲ್ಲಿ ಸ್ವಚ್ಛವಾಗಿ ಬರುತ್ತೆ ಅಲ್ವಾ. ಇನ್ನು ಸಂಜೆ ಹೊತ್ತಲ್ಲಿ ಮತ್ತು ಬೆಳಗ್ಗೆ ಹೊತ್ತಲ್ಲಿ ಮನೆಗೆ ಧೂಪ ಹಾಕೋದು ಮತ್ತು ಆ ಸುವಾಸನೆ ಭರಿತವಾಗಿರೋ ಅಂಥ ಅಗರಬತ್ತಿ ಅಥವಾ ಪಚ್ಚಕರ್ಪೂರನ ಅಂಟಿಸೋದು ತುಂಬಾ ಒಳ್ಳೆಯದು. ಈ ಎಲ್ಲಾದರೂ ಸುವಾಸನೆ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ದಸಾಂಗಮ್ ಪೌಡರ್ ಅಂತ ಬರುತ್ತೆ, ಗನ್ಗೆ ಅಂಗಡೀಲಿ ಕೇಳಿ. ಅದು ಸೇಮ್ ನೀವು ಧೂಪ ಹಾಕ್ತಿರಲ್ವ ಆ ರೀತಿನೇ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ನಾನು ಮನೇಲಿ ಅದನ್ನು ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮಂಗೆ ಕಪ್ಪಕ್ಕಿಯಿಂದ ವೆಯ್ಟ್ ಲಾಸ್ ಪೌಡರ್ ಮಾಡಿದ್ದೆ ಅಲ್ವಾ, ಅದು ಖಾಲಿ ಆಗಿತ್ತು. ಅದರಿಂದ ಇವತ್ತು ಪೂಜೆ ಮುಗಿದ್ಮೇಲೆ ಟೈಮ್ ಇತ್ತು ಅಂತ ಹೇಳಿ ಅದಕ್ಕೆ ಅಕ್ಕಿ ಬೇಳೆಗಳನ್ನೆಲ್ಲ ತೊಳೆದುಬಿಟ್ಟು ಒಣಗಾಕಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ಗೇನಾದರೂ ವೆಯ್ಟ್ ಲಾಸ್ ಪೌಡರ್ದು ರೆಸಿಪಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಟ್ಯಾಗ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಈಗ ಬಾಬಾ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಾಯಿತು. ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವತ್ತು. ಸೀರಿಯಸ್ಲಿ 8th ಡೇ ಪೂಜೆ ಒಳ್ಳೆ ರೀತಿಯಿಂದ ಕಂಪ್ಲೀಟ್ ಆಯಿತು. ಮತ್ತು ಇವತ್ತು ನಾನು ಗುರುವಾರ ಅಲ್ವಾ, ದೇವ್ರಿಗೆ ಪ್ರಸಾದ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಾಬಾ ಟೆಂಪಲ್ಗೆ ಹೋಗಿ ನೈವೇದ್ಯಕ್ಕೆ ಕೊಟ್ಬಿಟ್ಟು ಪ್ರಸಾದ ಕೂಡ ಹಂಚೋದಕ್ಕೆ ತಗೊಂಡು ಹೋಗಿದ್ದೆ. ಪ್ರಸಾದಕ್ಕೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಸಾದ ತಿಂದವರು ಸೂಪರಾಗಿತ್ತು ಮ್ಯಾಮ್ ಅಂತ ಹೇಳಿದ್ರು. ಸಖತ್ ಖುಷಿ ಆಗೋಯ್ತು. ಇನ್ನು ಇವತ್ತು ಕ್ರಿಸ್ಮಸ್ ರಜಾ ಇದ್ದಿದ್ದರಿಂದ ನನ್ನ ಬೆಸ್ಟ್ ಫ್ರೆಂಡು ಶಿಲ್ಪ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ತುಂಬ ದಿನ ಆಗಿತ್ತು ಅವಳನ್ನ ನೋಡಿ. ಅಮ್ಮ ಮತ್ತು ಆಂಟಿ ಕೂಡ ಬಂದಿದ್ರು. ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿ.
ಶಿಲ್ಪ ಅವ್ರ ಅಮ್ಮ ಬಂದು ತುಂಬ ದಿನ ಆಗಿತ್ತು ಪಾಪುನ ನೋಡಿ. ಅವರು 3 ತಿಂಗಳಿರುವಾಗ ಪಾಪುನ ನೋಡೋಕೆ ಬಂದಿದ್ರಲ್ಲ, ಆಗ ಅವನು ತುಂಬ ಚಬ್ಬಿಯಾಗಿದ್ದ, ಬೇಬಿ ಡಾಲ್ ಥರ. ಆಮೇಲೆ ಅವ್ರು ಬಂದಿದ್ದು ಫಸ್ಟ್ ಇಯರ್ ಬರ್ಡೇಗೆ. ಸೊ ಅದಾದಮೇಲೆ ಇವಾಗಲೇ ಬರ್ತಿರೋದು. ತುಂಬ ಫೇಶಿಯಲ್ ಚೇಂಜಸ್ ಎಲ್ಲ ಆಗಿದೆ ಅಲ್ಲ ಅವನಿಗೆ. ಸೊ ಸಣ್ಣ ಆಗಿದ್ದಾನೆ ಅಂತ ಹೇಳ್ತಾಯಿದ್ರು. ಸಖತ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ನಮ್ಮ ಪುಟಾಣಿ. ಅವನು ಡ್ಯಾನ್ಸ್ ಮಾಡೋದೇನು ಮತ್ತು ಅವನು ಮಾತಾಡೋದೇನು, ಪಟ ಅಂತ ಓಡಾಡ್ತಾನೆ, ಆಟ ಆಡ್ತಾನೆ. ಅದೇ ಎಲ್ಲರೂ ಕೂತ್ಕೊಂಡು ಜೊತೇಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸುಮಾರು ದಿನ ಆದಮೇಲೆ ಮೀಟ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಜೊತೇಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ನಮ್ಮ ಪುಟಾಣಿ ಜೊತೇಲಿ ಆಟ ಆಡ್ತಾಯಿದ್ರು. ಲವ್ಡ್ ಒನ್ಸ್ ಜೊತೆ ಇರೋವಾಗ ಟೈಮು ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸಂಜೆನೇ ಆಗೋಗ್ಬಿಡ್ತು. ನಾವು ಮಧ್ಯಾಹ್ನ ಮಾತಾಡೋದಕ್ಕೆ ಶುರು ಮಾಡಿದ್ದು, ಸಂಜೆ ಆಗಿದ್ದು ಗೊತ್ತಾಗಲಿಲ್ಲ. ಶಿಲ್ಪಂಗೆ ಆಸೆ ಆಗ್ತಿದೆ ಅಂತ ಹೇಳಿ ಅವಳು ಸಬ್ಬಕ್ಕಿ ಪಾಯಸ ಕೇಳಿದ್ಲು. ಅದಕ್ಕೆ ಅಮ್ಮನ ಹತ್ರ ಹೇಳಿ ಮಾಡಿಸಿದ್ದೆ. ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿತ್ತು. ಆಮೇಲೆ ಅವಳು ಬರೋವಾಗ ಹನಿ ಕೇಕು ಮತ್ತು ಚಿಪ್ಸು ಅದೆಲ್ಲ ತಂದಿದ್ಲು. ನಾನು ಅವಳು ಹೋದ್ಮೇಲೆ ನೋಡಿದೆ ಅಷ್ಟೊಂದು ಹನಿ ಕೇಕ್ ಇತ್ತು ಅಂತ. ಇಲ್ಲಾಂದರೆ ಜೊತೇಲಿ ಎಲ್ಲರೂ ತಿನ್ಬೋದಾಗಿತ್ತು. ಸೊ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಹೊರಟರು. ಇವತ್ತಿನ ಡೇ ಮಾತ್ರ ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಇವಳು ನನ್ನ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡು. ಅಂದರೆ ಈ ಸ್ನೇಹ ಬಂದು ಚಿಕ್ಕದ್ರಿಂದನೂ ದೊಡ್ಡ ಮರ ಆಗೋವರೆಗೂ ಜೊತೆಲಿದ್ದರೆ, ಸೊ ಅದಕ್ಕಿಂತ ಒಂದು ಪ್ರೀಶಿಯಸ್ ಥಿಂಗ್ ಇನ್ನೊಂದಿಲ್ಲ ಅಲ್ವಾ. ದೊಡ್ಡೋರು ಹೇಳ್ತಾರೆ ಜಡೆ ಸೇರೋದಿಲ್ಲ ಅಂತ. ಯಾಕೆ ಸೇರಲ್ಲ? ಇಬ್ಬರು ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಎಷ್ಟು ವರ್ಷ ಬೇಕಾದ್ರೂ ಜೊತೆಯಲ್ಲಿರ್ಬೋದು. ನಿಮಗೆ ಯಾರಾದರೂ ಬೆಸ್ಟ್ ಫ್ರೆಂಡು ಹುಡುಗಿರಿದಾರಾ? ಹುಡುಗಿರು ಜಡೆ ಸೇರಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜನಾ? ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಸಕ್ಸಸ್ಫುಲಿ ಧನುರ್ಮಾಸದ 8ನೇ ದಿನದ ಪೂಜೆನೂ ಮುಗೀತು. ಮತ್ತು ನನ್ನ ಫ್ರೆಂಡ್ ಜೊತೆ ಬೆಸ್ಟ್ ಡೇನ ಸ್ಪೆಂಡ್ ಮಾಡಿದ್ದು ಕೂಡ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಶಿಯಸ್ ಟೈಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇವತ್ತಿನ ವ್ಲಾಗಲ್ಲಿ ನನ್ನ ಔಟ್ಫಿಟ್ಟು ಮತ್ತು ವಿಡಿಯೋ, ನನ್ನ ಪೂಜೆ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಇಲ್ಲಿ ಡಿಸ್ಕಸ್ ಮಾಡಿರೋವಂಥ ಪಾಯಿಂಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಪ್ಪದೆ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.